ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನೋಡಿರ್ತೀರ ನೀವು, ನೆನ್ನೆ ವ್ಲಾಗಲ್ಲಿ ಫುಲ್ ಪೂಜೆ ಎಲ್ಲ ಆಯಿತು, ಎಲ್ಲ ಒಳ್ಳೆ ತುಂಬ ಚೆನ್ನಾಗಾಯಿತು. ಪೂಜೆ ಮಾತ್ರ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಿಕೊಂಡಿದೆ ಮನೇಲಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಮತ್ತು ನೆನ್ನೆ ರಾತ್ರಿನೇ ಎಲ್ಲ ಗೆಸ್ಟ್ ಕೂಡ ಹೊರಟೋದ್ರು. ಆ್ಯಂಡ್ ಮಮ್ಮಿ ಡ್ಯಾಡಿ ಅವರಿದ್ದರು. ಸೊ ಮಮ್ಮಿ ಡ್ಯಾಡಿ ಪುನೀತ್ ಹಾಗೂ ಅರುಣ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಲಚ್ಚುನಂದು ಕೂಡ ಇನ್ನೂ ಸ್ವಲ್ಪ ಮಲಗಿದ್ದಾರೆ, ಅವ್ರು ಎದ್ದಿಲ್ಲ. ನಾನು ಸಿಂಬಾ ಮಾತ್ರ ಎದ್ದಿರೋದು. ಒಂದು ಸಿಂಬಾ ಹಠ ಮಾಡ್ತಾ ಇದ್ದಾನೆ, ಸೊ ಅವನ್ನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಅನ್ಕೊತಾ ಇದೆ. ಆ್ಯಂಡ್ ಹಾಗೆಯೇ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಂಪ್ಲೀಟ್ ಡೇ, ಲೈಕ್ ನೆಕ್ಸ್ಟ್ ಡೇ ಹೇಗಿರುತ್ತೆ, ಮತ್ತು ದೇವ್ರನ್ನ ಹೇಗೆ ಎತ್ತಬೇಕು, ಸುಪ್ರಿಯಾ ಯಾವಾಗ ಎತ್ತಬೇಕು ಅದನ್ನು ಕೂಡ ಕೇಳ್ತಾ ಇದ್ರಿ. ಸೊ ನಿನ್ನೆ ರಾತ್ರಿ ನಾನು ಕಲಶನ ಅಂದರೆ ಆರತಿ ಎಲ್ಲ ಮಾಡಿದ್ಮೇಲೆ ಕಲಶನ ಒಂದು ಸ್ವಲ್ಪ ಜರುಗಿಸಿರ್ತೀನಿ. ಶುಕ್ರವಾರನೇ ಜರುಗಿಸ್ಬಿಟ್ಟಿರ್ತೀನಿ ರಾತ್ರಿ ಆರತಿ ಮಾಡಿದ್ದಾದ್ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ಅಂದರೆ ಇವತ್ತು ಸ್ಯಾಟರ್ಡೇ. ಸೊ ಇವತ್ತು ನಾನು ದೇವ್ರನ್ನೆಲ್ಲ ಎತ್ತೋ ಕೆಲಸ ಎಲ್ಲ ಮಾಡೋದು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಸ್ನಾನ ಮಾಡ್ಕೊಂಡು ಬಂದು ಹೇಗೆಲ್ಲ ಮಾಡ್ತೀನಿ ಪ್ರತಿಯೊಂದೂ ಅಂತ. ಸೊ ಮತ್ತು ಕಲಶದ ಕಾಯಿನ ಏನು ಮಾಡಬೇಕು ಪ್ರತಿಯೊಂದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಗೈಸ್. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬಾ ಹಠ ಮಾಡ್ತಾ ಇದ್ದಾನೆ. ಸೊ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 2 ರೌಂಡ್ ಆಟ ಆಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇರು, ಈ ಕಡೆ ಬಾ. ಡೈಲಿ ಒನ್ ಟೈಮ್ ನಾನಾಗಲಿ ಪುನೀತ್ ಆಗಲಿ ಮಕ್ಕಳನ್ನ ಕರ್ಕೊಂಡು ಈ ಥರ ಕೆಳಗಡೆ ಆಟಾಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಸೊ ಸಿಂಬಾ ಏನಪ್ಪ ಅಂದರೆ ಇವತ್ತು ಎದ್ದ ತಕ್ಷಣ ಅವನಿಗೆ ಅಮ್ಮ ಬಾ ಹೋಗೋಣ ಅಂತ ಕರ್ಕೊಂಡು ಬಂದ. ಸರಿ ಆಯಿತು ಅಂತ, ಯಾಕೆ ಅವನಿಗೂ ಇದು ಮಾಡೋದು ಅಂತ ಕರ್ಕೊಂಡು ಬಂದೆ ಕೆಳಗಡೆ, ಹಾಗೆ ಆಟ ಆಡ್ಸೋಣ ಅಂತ. ಆ್ಯಂಡ್ ನಂದು ರೆಕಾರ್ಡ್ ಮಾಡ್ತಾಯಿದ್ಲು. ಸೊ ಗೈಸ್, ಇದು ಬಂದು ಅವನ ಫೇವ್ರೆಟ್ ಲವ್ ಲ್ಯಾಬ್ದು ಸ್ವಿಂಗ್ ಕಾರ್ ಅಂತ. ಲವ್ ಲ್ಯಾಬ್ದು ಸನ್ಶೈನ್ ಕಾರ್ ಅಂತಲೂ ಕರೀತಾರೆ, ಸ್ವಿಂಗ್ ಕಾರ್ ಅಂತ ಕರೀತಾರೆ, ಅಥವಾ ಬೇಬೀಸ್ ಪುಷ್ ಕಾರ್ ಅಂತಲೂ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿದೆ ಇದು. ಇದನ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನನಗಿದು ಸಿಕ್ಕಾಪಟ್ಟೆ ಏನಕ್ಕೆ ಇಷ್ಟ ಅಂದರೆ, ಇದರಲ್ಲಿ ನಾವು ಕೂಡ ಆಟ ಆಡ್ಬೋದು, ದೊಡ್ಡವರು ಕೂಡ. ಬಿಕಾಸ್ ಇದು ಬಂದು 100 kg ವೆಯ್ಟ್ನ ಕೆಪಾಸಿಟಿನ ತಡೆಯುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು ನೋಡ್ಬೋದು, ಆರಾಮಾಗಿ ಪುಷ್ ಮಾಡ್ಕೊಂಡು ಆಟ ಆಡ್ತಾನೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು ಬಂದು BPA ಫ್ರೀ ಮೆಟೀರಿಯಲಿಂದ ಮಾಡಿರೋದು. ಮತ್ತು ಅದರದ್ದು ಸ್ಟ್ರಕ್ಚರ್ ಕೂಡ ನೋಡಿದ್ರೆ ನೀವು ತುಂಬಾ ಚೆನ್ನಾಗಿ ಒಂಥರ ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ಇದೆ ಅದರದ್ದು. ಮತ್ತು ತುಂಬಾ ಸ್ಪೇಷಿಯಸ್ ಸೀಟ್ ಇದೆ, ಹಿಂದೆಗಡೆ ಕೂತ್ಕೊಳ್ಳೋದಕ್ಕೆಲ್ಲ ತುಂಬಾ ಸ್ಪೇಷಿಯಸ್ ಸೀಟ್ ಇದೆ. ಒಂದು ಕರ್ವ್ ಡಿಸೈನ್ ಎಲ್ಲ ಮಗುಗೆ ಕಾಲಿಡೋದಕ್ಕೂ ಕೂಡ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಎಲ್ಲ ರೀತಿಯಿಂದನೂ ತುಂಬಾ ಚೆನ್ನಾಗಿದೆ ಇದು. ಇದ್ರದ್ದು ಲಿಂಕ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಮಗು ಕೂಡ ತುಂಬಾ ಎಂಜಾಯ್ ಮಾಡುತ್ತೆ. ಸೊ 3 ಇಯರ್ಸ್ಗಿಂತ ಮೇಲ್ಪಟ್ಟ ಮಕ್ಕಳುಗಳು ಆರಾಮಾಗಿ ಆಟಾಡ್ಬೋದು. ಆ ಚಿಕ್ಕ ಮಕ್ಕಳನ್ನ ನಾವು ತಳ್ಳಬೇಕಾಗುತ್ತೆ. ಸಿಂಬಾ ಇನ್ನೂ ಚಿಕ್ಕವನೇ, ಬಟ್ ಅವನು ತುಂಬಾ ಆರಾಮಾಗಿ ಆಟಾಡ್ತಾನೆ ಇದರಲ್ಲಿ. ಆ್ಯಂಡ್ ಇದು ಬಂದು ಯೂಸ್ ಮಾಡಿರೋ ಮಟೀರಿಯಲ್ ಬಂದು ಪಾಲಿಪ್ರಾಪಿಲಿನ್ ಮತ್ತು ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡಿರೋವಂಥ ಮೆಟೀರಿಯಲ್ ಇದು. ಮತ್ತು ತುಂಬ ಹೆವಿ ಡ್ಯೂಟಿ ಲೋಡ್ ಕೆಪಾಸಿಟಿನೂ ತಗೊಳ್ಳುತ್ತಲ್ವ. ಸೊ ಮಕ್ಕಳಿಗೆ ತುಂಬಾ ಸೆಕ್ಯೂರ್ ಮತ್ತು ಸ್ಟೇಬಲ್ ಅಂತ ಹೇಳ್ಬೋದು. ಹಾಗೂ ಇದರಲ್ಲಿ ನೋಡಿದ್ರೆ ಯಾವುದೇ ಥರದ ಪೆಡಲ್ಸ್ ಅಥವಾ ಗೇರ್ಸ್ ಅಥವಾ ಬ್ಯಾಟ್ರಿ ಗೇರ್ಸ್ ಅಂತ ಇರುತ್ತಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಇದು ಬಂದು ಲೈಕ್ ಈ ಸ್ವಿಂಗ್ ಕಾರ್ ಬಂದು ಸೆಂಟ್ರಿಫಿಗಲ್ ಫೋರ್ಸಿಂದ ಹೋಗುತ್ತೆ. ಅಂದರೆ ನಾವು ತಳ್ಳಿದ್ರೆ ಮಾತ್ರ ಒಂದು ಗ್ರಾವಿಟಿಯಿಂದ ಮೂವ್ ಆಗುತ್ತೆ. ಸೊ ಇದರಿಂದ ಮಕ್ಳಿಗೂ ಕೂಡ ಅದೊಂದು ಇರುತ್ತಲ್ಲ, ಲೈಕ್ ಮೈಂಡ್ ಟು ಲೆಗ್ ಕನೆಕ್ಷನ್, ಅದೆಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಬಿಲ್ಡ್ ಆಗುತ್ತೆ ಅಂತ ಅನಿಸುತ್ತೆ. ಮಕ್ಳಿಗೆ ಓಡಿಸೋಕೆ ಎಷ್ಟು ಈಸಿಯಾಗಿರುತ್ತೆ ಅಂದರೆ, ಅವ್ರು ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಆರಾಮಾಗಿ ಈ ಥರ ಓಡಿಸ್ಕೊಂಡು ಹೋಗ್ತಾರೆ. ತುಂಬಾ ಜಾಸ್ತಿ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಪೇಷಿಯಸ್ ಮತ್ತು ತುಂಬ ಸ್ಟರ್ಡಿಯಾಗೂ ಕೂಡ ಇದೆ. ಸೊ ನಂಗೆ ಸಖತ್ ಇಷ್ಟ ಇದು ಅವ್ನಿಗೆ ಆಡ್ಸೋದಕ್ಕೆ. ಓಕೆ ಫ್ರೆಂಡ್ಸ್, ಕೇಳ್ತಾ ಇರ್ತೀರಾ ಸಿಂಬಾಗೆ ಏನು ಕೊಡ್ತೀರಾ ಆಟ ಆಡೋಕ್ಕೆ ಅಂದರೆ, ಮಕ್ಕಳು ಸ್ಪೆಷಲಿ ಹೊರಗಡೆ ಈ ಸಮ್ಮರ್ ವೆಕೇಷನಲ್ಲಂತೂ ಒಳಗಡೆ ಇರೋದೇ ಇಲ್ಲ, ಹೊರಗಡೆನೇ ಇರಬೇಕು. ಸೊ ನಾನು ಇವ್ರನ್ನ ಹೊರಗಡೆ ಕರ್ಕೊಂಬಂದರೆ ಲಕ್ಷಿತ್ ಸೈಕ್ಲಿಂಗ್ ಮಾಡ್ತಾನೆ. ಸಿಂಬಾ ಏನು ಮಾಡ್ತಾನೆ ಅಂದರೆ, ಅವ್ನಿಗೆ ಇದು ಅವ್ನ ಫೇವ್ರೇಟ್ ಇದು. ಸೊ ಇದು ಬಂದು ಸ್ವಿಂಗ್ ಕಾರ್ ಅಂತ, ಲವ್ ಲ್ಯಾಬ್ ಬ್ರ್ಯಾಂಡ್ದು. ಈ ಒಂದು ಸ್ವಿಂಗ್ ಕಾರ್ನ ತೊಗೊಂಬಂದು ಕೊಟ್ಬಿಡ್ತೀನಿ ಹೊರಗಡೆ. ಇಲ್ಲಿ ಆಟ ಆಡ್ತಾ ಇರ್ತಾನೆ, ಮಸ್ತಾಗಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಆಮೇಲೆ ಇದರಲ್ಲಿ ಬಂದು ಈ ಥರ ಫುಲ್ಲು ವೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಲೈಕ್ 360 ಡಿಗ್ರಿ ರೊಟೇಟ್ ಆಗುವಂಥರ ವೀಲ್ಸ್ ಇದೆ ನೋಡ್ಬೋದು. ಆ್ಯಂಡ್ ಇದಕ್ಕೆ ಕೂಡ ಈ ಥರ ವೀಲ್ಸ್ ಎಲ್ಲ ಇದೆ. ಸೊ ಆ್ಯಂಟಿ ಸ್ಕಿಡ್ ಮತ್ತು ಈ ಥರ ತಾರ್ ರೋಡಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಏನಪ್ಪ ಅಂದರೆ, ಇದ್ರದ್ದು ಜಾಸ್ತಿ ಏನೂ ಇದ್ದಿಲ್ಲ, ಜಸ್ಟ್ ಈ ಹ್ಯಾಂಡಲ್ನ ಹಿಂಗೆ ತಿರುಗಿಸ್ಕೊಂಡು ಹೋದರೆ ಸಾಕು, ಆರಾಮಾಗಿ ಹೋಗುತ್ತೆ. ಸೊ ಸಿಂಬಾ ಇದನ್ನ ತುಂಬ ಎಂಜಾಯ್ ಮಾಡ್ತಾನೆ.
ಸೊ ಇಡೀ ರೋಡ್ ಫುಲ್ ಒಂದಷ್ಟು ರೌಂಡ್ ಹೊಡೆದ. ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ. ಸ್ವಲ್ಪ ಅಡುಗೆನೂ ಕೂಡ ಮಾಡಬೇಕು. ಇನ್ನು ದೇವರು ಕೂಡ ಎತ್ತಿರಲಿಲ್ಲ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು, ರಾಹು ಕಾಲೆಲ್ಲ ಬಂದಿತ್ತು ಅಂತ ಹೇಳ್ಬಿಟ್ಟು ದೇವರು ಕೂಡ ಎತ್ತಿರಲಿಲ್ಲ. ಸೊ ಅಡುಗೆ ಎಲ್ಲ ಮಾಡಿ ಮತ್ತೆ ತಲೆಗೆ ಸ್ನಾನ ಮಾಡಿ ಇನ್ನೊಂದು ಸತಿ ನೀಟಾಗಿ ಪೂಜೆ ಮಾಡಿ ಮತ್ತೆ ದೇವ್ರನ್ನ ಎತ್ತೋಣ ಅಂತ ಸುಮ್ಮನಾದೆ. ಆ್ಯಂಡ್ ಗೈಸ್, ಇವತ್ತು ಅಡುಗೆ ಕೂಡ ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ದಾಲ್ ಮಾಡ್ತಾಯಿದ್ದೀನಿ. ಬಟ್ ದಾಲ್ ಏನು ಗೊತ್ತಾ, ನಾವು ಬಾಂಬೆ ಕಡೆ ಎಲ್ಲ ಸ್ವಲ್ಪ ಬೇರೆ ಥರ, ಮಹಾರಾಷ್ಟ್ರನ್ ದಾಲೇ ಬೇರೆ ಥರ ಇರುತ್ತೆ. ಬಟ್ ನಾನಿವತ್ತು ಬಂದು ತಮಿಳಿಯನ್ಸ್ ಮಾಡ್ತಾರೆ ವೆರುಮ್ ಸಾಂಬಾರ್ ಅಂತ, ಅಥವಾ ಮೊಲಗ ಸಾಂಬಾರ್ ಅಂತ ಕೂಡ ಕರೀತಾರೆ ಅವರು. ಸೊ ಅದನ್ನು ಮಾಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ನಮಗೆ ಮೂಡಿಲ್ಲ ಮಾಡೋದಕ್ಕೆ ಅಡುಗೆ, ಅಥವಾ ತುಂಬ ಜಾಸ್ತಿ ಮಸಾಲೆ ಅಥವಾ ತರಕಾರಿ ಎಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ಈ ಥರ ಸಿಂಪಲಾಗಿ ಈ ವೆರುಮ್ ಸಾಂಬಾರನ್ನ ಮಾಡ್ಕೋಬೋದು ಗೈಸ್. ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಸಖತ್ ಫೇವ್ರೆಟ್. ಆ್ಯಂಡ್ ಇದನ್ನ ನಾನು ಕಲ್ತಿರೋದು ಬಂದು ನಮ್ಮ ಬಾಂಬೆ ಅಮ್ಮನ ಹತ್ರ ಕಲ್ತ್ಕೊಂಡಿದ್ದು. ಅವರು ತುಂಬಾ ಲೈಕ್ ಯಾವಾಗಲೂ ತಮಿಳಿಯನ್ಸ್ ಮನೇಲಿ ಜಾಸ್ತಿ ಮಾಡ್ತಾರೆ ಇದು. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ತಮಿಳವ್ರು ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ವೆರುಮ್ ಸಾಂಬಾರ್. ಆ್ಯಂಡ್ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ. ಹಾಗೂ ಗೈಸ್, ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ, ಲೈಕ್ ನೀವು ಮಾಡಿದ್ದ ಅಡುಗೆ ಎಲ್ಲ ನಾವು ಕೂಡ ಟ್ರೈ ಮಾಡ್ತೀವಿ ಸುಪ್ರಿಯಾ, ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಸಿಂಪಲ್ ರೆಸಿಪೀಸ್ ತೋರಿಸ್ತೀನಿ ಗೈಸ್. ನಾನು ತುಂಬ ಫ್ಯಾನ್ಸಿ ರೆಸಿಪೀಸ್ ಎಲ್ಲ ನಾನು ಕೂಡ ಮಾಡಲ್ಲ, ಬಿಕಾಸ್ ನನಗೆ ಅಷ್ಟು ಟೈಮ್ ಇರೋದಿಲ್ಲ. ಮಾಡೋಕ್ಕಿಷ್ಟ, ಬಟ್ ಟೈಮ್ ಇರೋದಿಲ್ಲ ಅಷ್ಟೇ. ಬಟ್ ಡೆಫಿನೆಟ್ಲಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ. ಸೊ ಏನಿಲ್ಲ, ಇದನ್ನಂತೂ ತುಂಬಾ ಈಸಿ. ಸ್ವಲ್ಪ ಎಣ್ಣೆ, ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಕರಿಬೇವಿನ ಸೊಪ್ಪು ಮತ್ತು ಹೊಣಮೆಣ್ಸಿನ್ಕಾಯಿ, ಒಂದು ಗುಂಡು ಮೆಣಸಿನ್ಕಾಯಿ ಬರುತ್ತಲ್ಲ ಅದು, ಮತ್ತು ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡೆ. ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಒಂದೇ ಒಂದು ಟೊಮ್ಯಾಟೊ. ಇದರಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ, ಟೊಮ್ಯಾಟೊ ಕಡಿಮೆ ಯೂಸ್ ಮಾಡೋದು. ಟೊಮ್ಯಾಟೊ ಬೇಗ ಕರಗಿಬಿಡ್ಲಿ ಅಂತ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಅದನ್ನ ಫ್ರೈ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಇದೇ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಲ್ಲ, ಸೊ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಇದರೊಳಗೆ ಒಂದು ಕುದಿ ಥರ ಬಂದ ತಕ್ಷಣವೇ ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಬೇಳೆ ಬೇಯಿಸಿಟ್ಕೊಂಡಿದ್ದೆನಲ್ಲ, ಇದು ಬಂದು ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ, ಇದು ಮೂರು ಚೂರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಬಿಕಾಸ್ ಬರೀ ತೊಗರಿಬೇಳೆ ಹಾಕಿದ್ರು ಗ್ಯಾಸ್ಟ್ರಿಕ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದಕ್ಕೇ ಈ ಥರ ಎಲ್ಲ ಥರದ ಬೇಳೆ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ. ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ 3 ಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಸೊ ಇದನ್ನು ಮಾಡಿದ್ದೆ. ಆ್ಯಂಡ್ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಏನಾದರೂ ಇರಬೇಕು ಆಯಿತಾ. ಆ ಸಾಂಬಾರನ್ನ ಮಾಡಿದ್ದೀರ ಅಂದರೆ ಉಪ್ಪಿನಕಾಯಿ ಆಗಲಿ ಅಥವಾ ಏನಾದರೂ ಒಂದು ಪಲ್ಯ ಆಗಲಿ, ಚಿಪ್ಸು ಅದು ಇದು ಅಂದ್ಕೊಂಡು ಏನಾದರೂ ಒಂದು ಇರಬೇಕು. ಸೊ ನಾನು ಇವತ್ತು ಬಾಳೆಕಾಯಿ ತವಾ ಫ್ರೈ ಮಾಡೋಣ ಅಂತ, ಈ ಥರ ಫಿಶ್ ತವಾ ಫ್ರೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ಬಾಳೆಕಾಯ್ದು ತವಾ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಬಾಳೆಕಾಯಿ ಪಲ್ಯ ಮಾಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ. ಅದನ್ನ ನಮ್ಮ ಅಮ್ಮನ ಹತ್ರನೇ ಕಲ್ತ್ಕೊಂಡಿದ್ದು ನಾನು. ಬಟ್ ಇವತ್ತು ಬಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ತವಾ ಫ್ರೈ ಥರ ಮಾಡೋಣ, ಒಂಥರ ಫಿಶ್ ತಿಂದಂಗೆ ಅನಿಸ್ಬೇಕು ಅನ್ನೋ ಥರ ಅಂದ್ಕೊಂಡು ಮಾಡಿದೆ. ಬಿಕಾಸ್ ಆ ಸಾಂಬಾರು ಜೊತೆ ಫಿಶ್ ಫ್ರೈ ತುಂಬ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ಫಿಶ್ ಫ್ರೈನ ತಲೆಯಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದು. ಸೊ ಬಾಳೆಕಾಯಿನ ನೀಟಾಗಿ ಎರೆದ್ಬಿಟ್ಟು ಈ ರೀತಿಯಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಸ್ವಲ್ಪ ಸಣ್ಣ ಥರ ಸ್ಲೈಸೇ ಮಾಡಿ, ಆವಾಗ ನೀಟಾಗಿ ಬೇಯುತ್ತೆ. ಬಿಕಾಸ್ ಇದನ್ನ ನಾವು ತುಂಬ ಹೊತ್ತು ತನಕ ಬೇಯಿಸಲ್ಲ, ನಾರ್ಮಲ್ ತವಾ ಫ್ರೈ ಥರ ಮಾಡ್ತೀವಲ್ವ. ಸೊ ಅದಕ್ಕೆ ಒಂಥರ ಸ್ವಲ್ಪ ಸಣ್ಣ ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಲ್ಲ, ಈ ಸೈಜಲ್ಲೇ ಮಾತ್ರ ಕಟ್ ಮಾಡ್ಕೊಳ್ಳಿ ಸಾಕು. ಸೊ ಕಟ್ ಮಾಡಿದ್ಮೇಲೆ ಅದನ್ನು ಒಂದು ನೀರಲ್ಲಿ ಹಾಕಿಬಿಡಿ. ನೀವು ತಣ್ಣಗಿರೋ ನೀರಲ್ಲಿ, ಐಸ್ ನೀರು ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ನಾರ್ಮಲ್ ವಾಟರೇ ಸಾಕು ಬಿಡಿ. ನಾರ್ಮಲ್ ವಾಟರಲ್ಲಿ ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಕಲರ್ ಚೇಂಜ್ ಆಗೋಲ್ಲ, ಒಂಥರ ಬ್ಲ್ಯಾಕ್ ಆಗುತ್ತಲ್ಲ, ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ಈ ಥರ ನಾನು ನೀರಲ್ಲಿ ಹಾಕಿ ನೆನೆಸ್ಬಿಡ್ತೀನಿ. ಪಲ್ಯ ಮಾಡಬೇಕಾದ್ರೂ ಆಗಲಿ, ಯಾವುದೇ ಬಾಳೆಕಾಯಿ ಇವೆಲ್ಲ ಈ ಥರನೇ ಮಾಡಬೇಕು. ಬಿಕಾಸ್ ಇಲ್ಲಾಂದರೆ ತುಂಬ ಬೇಗ ನೀವು ಹೊರಗಡೆ ಹಾಗೆ ಇಟ್ಟರೆ ಫುಲ್ ಕಪ್ಪಾಗಿಬಿಡುತ್ತೆ. ಸೊ ಈ ಥರ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿದ್ದೀನಿ. ಸೊ ಗೈಸ್, ಆ ಒಂದು ಬಾಳೆಕಾಯಿನ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಒಂದು ಪೌಡ್ರ್ ಥರ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಬಂದು ಒಂದು ಸ್ವಲ್ಪ 2-3 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕನಾಗಿ ಹಾಕ್ಕೊಳ್ಳಿ ಗೈಸ್. ನಾನೊಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಅದಾದಮೇಲೆ ಒಂದು 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 1-2 ಸ್ಪೂನಷ್ಟು ರವೆ, ಇದು ಕೂಡ ಟೋಟಲಿ ಆಪ್ಷನಲ್. ನಿಮಗೆ ರವೆ ಥರ ಅಂದರೆ ಒಂಥರ ಕ್ರಿಸ್ಪಿ ಥರ ಬೇಕು ಅಂದರೆ ರವೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇವಾಗ 1.5
1.5 ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ ನಾನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದ್ದರೆ ಚಾಟ್ ಮಸಾಲ, ಇಲ್ಲಾಂದರೆ ಜೀರಿಗೆ ಪೌಡ್ರು ಏನಾದರೂ ಹಾಕ್ಕೋಬೋದು, ಎರಡೂ ಇಲ್ಲಾಂದರೂ ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಯಾವತ್ತೂ ನಾನು ಸ್ಕಿಪ್ ಮಾಡದೇ ಇರುವಂಥ ನಮ್ಮಮ್ಮ ಮಾಡಿರುವಂಥ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್ನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಗೈಸ್. ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್. ಬರೀ ಇದನ್ನು ಮತ್ತು ಉಪ್ಪನ್ನ ಹಾಕಿ ಕೂಡ ಮಾಡ್ಬೋದು. ಬಟ್ ಬೈ ಚಾನ್ಸ್ ನಿಮಗೆ ಸಾಂಬಾರು ಪೌಡರ್ ಇಲ್ಲ ನಿಮ್ಮ ಮನೇಲಿ ಅಂತಂದರೆ ನೀವು ಅದೆಲ್ಲನೂ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಸೊ ನಾನು ಇವತ್ತಂತೂ ಎಲ್ಲನೂ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್. ಸೊ ಮುಂದೆ ನೋಡ್ತೀರಾ ನೀವೇ ಅದನ್ನು. ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಫುಲ್ಲು ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿ ಒಂದೇ ಪ್ರಪೋರ್ಷನಲ್ಲಿರಬೇಕು. ಅದಾದಮೇಲೆ ಒಂದು ತಟ್ಟೆನಲ್ಲಿ ಇದನ್ನು ಚೆನ್ನಾಗಿ ಉದುರಿಸ್ಕೊಂಬಿಡಿ. ಅದರಲ್ಲೇ ಬೇಕಾದರೆ ಇಟ್ಟು ನೀವು ಬಾಳೆಕಾಯಿನ ಡಿಪ್ ಮಾಡಿ ತವೆ ಮೇಲೆ ಹಾಕ್ಬೋದು. ಬಟ್ ನಾನೊಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಈ ಥರ ತಟ್ಟೆನಲ್ಲಿ ಹಾಕ್ಕೊಂಡು ನೀಟಾಗಿ ಆ ಪೌಡರ್ನೆಲ್ಲ ಎಲ್ಲ ಕಡೆಯೂ ಹರಡ್ಬಿಟ್ಟು ಮತ್ತು ಬಾಳೆಕಾಯಿನ ಅದರಲ್ಲಿ ಎರಡೂ ಕಡೆಯೂ ಅದನ್ನು ಆ ಪೌಡರ್ನ ಹಚ್ಚಿ ಮ್ಯಾರಿನೇಟ್ ಮಾಡಿಟ್ಟೆ. ನಿಮಗೆ ಬೇಕು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಪೇಸ್ಟ್ ಥರ ಮಾಡಿ ಕೂಡ ಮ್ಯಾರಿನೇಟ್ ಮಾಡಿಡ್ಬೋದು. ನಾನು ಇದೇ ಥರ ಡ್ರೈ ಆಗಿ ಮ್ಯಾರಿನೇಟ್ ಮಾಡಿಟ್ಟೆ ಅಷ್ಟೇ. ಮತ್ತು ನನ್ನ ಈ ಒಂದು ಎವರ್ಗ್ರೀನ್ ತವ ಇದೆಯಲ್ಲಪ್ಪ, ಈ ಒಂದು ತವೆನಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಈ ಒಂದು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಬಾಳೆಕಾಯಿನ, ಅದನ್ನು ಎರಡೂ ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ನೀವು ಕಬಾಬ್ ಥರ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು. ಬಟ್ ಡೀಪ್ ಫ್ರೈನಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ನನಗೆ ಪರ್ಸ್ನಲಿ ಅಷ್ಟು ಎಣ್ಣೆ ಐಟಮ್ಸ್ ಇಷ್ಟ ಇಲ್ಲ ಆಯಿತಾ. ಸೊ ಅದಕ್ಕೆ ಒಂದು ಈ ಥರ ತವಾ ಫ್ರೈನ ಮಾಡ್ಕೊಳ್ಳೋದು. ಫಿಶ್ನ ಕೂಡ ಅಷ್ಟೇ, ನಾವು ಕಬಾಬ್ ಮಾಡೋದು ತುಂಬ ಕಡಿಮೆ, ಈ ಥರ ತವಾ ಫ್ರೈನೇ ಮಾಡೋದು, ಸಖತ್ತಾಗಿರುತ್ತೆ. ಆ್ಯಂಡ್ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಉದುರಿಸ್ಕೊಂಡು ಅದನ್ನ ನೀಟಾಗಿ ಎರಡು ಸೈಡ್ ಬೇಯಿಸ್ಕೋಬೇಕು ಗೈಸ್. ಲಿಟ್ರಲಿ ಫಿಶ್ ತವಾ ಫ್ರೈನೇ ತಿಂತಾ ಇದ್ದೀರಾ ಅನ್ನೋ ಥರ ಫೀಲ್ ಕೊಡುತ್ತೆ. ಇದನ್ನು ನೀವು ಬೇಕಾದರೆ ಇದು ದಪ್ಪದು ಇದು ಬರುತ್ತಲ್ಲ ಬ್ರಿಂಜಾಲ್, ಏನಂತಾರೆ ಅದನ್ನ, ಬ್ರಿಂಜಲ್, ಅದನ್ನು ಕೂಡ ನೀವು ಇದೇ ರೀತಿಯಾಗಿ ಮಾಡ್ಬೋದು. ಆ್ಯಂಡ್ ಗೈಸ್ ರಾತ್ರಿ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ನಂದು ಪೂಜೆ ಗೀಜೆ ಎಲ್ಲ ಕೂಡ ಆಗಿತ್ತು. ಬಟ್ ಇದನ್ನು ನಾನು ಕ್ಲಿಪ್ಪಿಂಗ್ನ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಪುನೀತ್ ಕೂಡ ಬಂದಿದ್ದರು. ಆ್ಯಂಡ್ ಅವತ್ತೇ ನಾನು ಒಂದು ಮೊಟ್ಟೆನ ಕೂಡ ಬೇಯಿಸಿದ್ದೆ. ಬಿಕಾಸ್ ಸಿಕ್ಕಾಪಟ್ಟೆ ಈ ಥರ ವೀಕ್ನೆಸ್ ಥರ ಫೀಲ್ ಆಗ್ತಿದೆ ಜಾನ್ವಿ, ಇನ್ನು ಮನೇಲಿ ಮಾಡ್ಬೋದಲ್ವ ಮಾಡು ಅಂತ ಹೇಳಿದರು. ಸರಿ ಆಯಿತು ಅಂತ ಅವ್ರಿಗೆ ಅಂತ ಒಂದು ಮೊಟ್ಟೆ ಬೇಯಿಸಿದ್ದೆ. ಟೇಸ್ಟ್ ಫಿಶ್ ಫ್ರೈ ತಿಂತೀಯಮ್ಮ? ಇಲ್ಲಿ ಫಿಶ್ ಮಿಮಿ ಮೊಟ್ಟೆ ತಿಂತೀಯ? ಸಾಕು, ಮೊಟ್ಟೆ 2 ತಿಂದಿದ್ಯಾ ಬೆಳಗ್ಗೆಯಿಂದ. ಇದಂತೂ ಸೇಮ್ ಫಿಶ್ ತವಾ ಫ್ರೈ ಇದ್ದಂಗಿದೆ. ಹೌದಾ? ನಮ್ಮಿ ನೋಡಮಲ್ಲಡಿ ತಿನ್ನುವ ತಿನ್ನೋ. ಹೌ ಇಸ್ ಇಟ್ ಮಗ್ನೆ? ತಿನ್ನಮ್ಮ. ಸೂಪರ್. ಲಡ್ಡು ಮೊಟ್ಟೆ ತಿಂತಾನಂತೆ ಕಣೆ. ಪುನಿ ಸಾಕು, ಪುನಿ ಸಿಂಬಾಗೆ ಮೊಟ್ಟೆ ಸಾಕು. ತಿನ್ಕೊಬಿಡು ಪುನಿ ನೀನು ಫಸ್ಟ್ ಮೊಟ್ಟೆನ, ಇವ್ರಿಬ್ರ ಹತ್ರನೂ ಇಡಬೇಡ. ಸಾರಿ ಗೈಸ್, ಕಂಟಿನ್ಯೂಷನ್ ಇರಲಿ ಅಂತ ಡೈರೆಕ್ಟ್ ನೈಟ್ ಕ್ಲಿಪ್ಪಿಂಗ್ನ ಫಸ್ಟ್ ಆ್ಯಡ್ ಮಾಡಿದೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು. ಸೊ ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ದೇವಿನ ಕೂರಿಸಿ ಹಾಗೆಯೇ ಫಸ್ಟು ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ದೇವ್ರನ್ನ ಎತ್ತಬೇಕು ನೆಕ್ಸ್ಟ್ ಡೇ. ಆ್ಯಂಡ್ ನನಗೆ ಇವತ್ತೊಂದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. ಬಿಕಾಸ್ ರಾತ್ರಿ ಮಲಗಿದ್ದು ಲೇಟು, ಬೆಳಗ್ಗೆ ಎದ್ದಿದ್ದು ಲೇಟು ಅನ್ನೋ ಥರ ಆಗೋಗಿತ್ತು. ಆ್ಯಂಡ್ ಅದರಲ್ಲೂ ಸಿಂಬಾ ತುಂಬಾ ಹಠ ಮಾಡ್ತಿದ್ದ, ಪುನೀತ್ ಬೇರೆ ಇರಲಿಲ್ವಾ, ತುಂಬಾ ಹಠ ಮಾಡ್ತಿದ್ದ. ಸೊ ಅವನ್ನ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡೋದು ಕಷ್ಟ ಆಯಿತು. ಆ್ಯಂಡ್ ಎನಿವೇಸ್ ಗೈಸ್, ಸೊ ತುಂಬ ಜನ ನನಗೆ ವೈಭವ್ ಲಕ್ಷ್ಮಿದು ಕೊನೆ ವಾರ ಪೂಜೆ ವ್ರತದ್ದು ವ್ಲಾಗ್ ಹಾಕಿದಾಗ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು, ತುಂಬ ಡೌಟ್ಸ್ಗಳೆಲ್ಲ ಕೇಳ್ತಾಯಿದ್ರಿ. ನನಗೆ ಸಾರಿ, ಬಟ್ ನಾನು ತುಂಬ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ಬಟ್ ಇವಾಗ ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಕಾಮೆಂಟ್ ಕೇಳಿರೋದು ಬಂದು ಕಾಯಿನ 8 ವಾರ ಅದೇ ಯೂಸ್ ಮಾಡಬೇಕಂತ. ಹೌದು, 8 ವಾರನೂ ಅದೇ ಕಾಯಿನೇ ಯೂಸ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಬ್ಲೌಸ್ ಪೀಸ್ ಮತ್ತು ಕಳ್ಸಿದ್ದು ಹಾಕಿರೋ ಪ್ರತಿಯೊಂದು ಸಾಮಗ್ರಿಗಳು ಹಾಗೂ ಬಳೆಗಳು ಪ್ರತಿಯೊಂದು ಕೂಡ ಅದೇ ಯೂಸ್ ಮಾಡೋದು. ವಾರ ಚೇಂಜ್ ಆಗೋದು ಅಂದರೆ ಹಣ್ಣು ಹೂವು ಇದಷ್ಟೇ ಚೇಂಜ್ ಆಗೋದು ಹೊರತು ಬೇರೆ ಇನ್ನೇನು ಚೇಂಜ್ ಮಾಡಬಾರ್ದು.
ಆ್ಯಂಡ್ ತುಂಬ ಜನ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸುಪ್ರಿಯಾ ಅಂತೆಲ್ಲ ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೂ ಇನ್ನೊಬ್ಬರು ಕೂಡ ಕಾಮೆಂಟ್ ಮಾಡಿದ್ರಿ, ಲೈಕ್ ನಮ್ಮ ಮನೇಲಿ ನಾನೊಬ್ಬಳು ನಾನ್ ವೆಜ್ ಬಿಟ್ಟರೆ ಸಾಕ, ಅಂದರೆ ಪೂಜೆ ಮಾಡೋರೊಬ್ಬರು ಬಿಟ್ಟರೆ ಸಾಕ, ಬಿಕಾಸ್ ಬೇರೆ ಯಾರೂ ನಾನ್ ವೆಜ್ ಬಿಡಲ್ಲ ಅಂತ. ನನಗೆ ಸೀರಿಯಸ್ಲಿ ಇದ್ರ ಬಗ್ಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ಏನಪ್ಪ ಅಂದರೆ ಮನೇಲಿ ನಾನ್ ವೆಜ್ ಮಾಡಬಾರ್ದು ಅಂತ. ಬಟ್ ನೀವು ಹೇಳಿದ್ದೀರಾ ನಾನ್ ವೆಜ್ ನಿಮ್ಮ ಮನೆಯಿಂದ ಹೊರಗಡೆನೇ ಮಾಡೋದು, ಮನೆ ಒಳಗಡೆ ಮಾಡಲ್ಲ ಅಂತ. ಸೊ ಪ್ರಾಬಬ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ. ಯಾಕಂದರೆ ಮೇನಪ್ಪ ಅಂದರೆ ಆ ಕಳ್ಸಿದ ಕಾಯಿ ಇರುತ್ತಲ್ಲ, ಆ ಕಾಯಿ ಮನೆಯೊಳಗಿರೋ ತನಕ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೇ ಮೇನಾಗಿ ನಾನ್ ವೆಜ್ ಮಾಡೋದಿಲ್ಲ. ಆ್ಯಂಡ್ ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ. ಬಟ್ ನೀವು ಬೇರೆ ಯಾರಿಗಾದರೂ ಕೇಳಿ ತಿಳ್ಕೊಬೋದು. ಮತ್ತು ಬುಕ್ ಬೇಕು ಅಕ್ಕ ವೈಭವ ಲಕ್ಷ್ಮಿದು ಎಲ್ಲಿಂದ ಸಿಗುತ್ತೆ ಅಂತ ಕೂಡ ಕೇಳಿದ್ರಿ. ಇದು ನಿಮಗೆ ಯಾವುದೇ ಗ್ರಂಥಿಗೆ ಅಂಗಡಿನಲ್ಲಿ ಸಿಕ್ಬಿಡುತ್ತೆ. ಅಲ್ಲಿ ವೈಭವ ಲಕ್ಷ್ಮಿ ವ್ರತ ಬುಕ್ ಕೊಡಿ ಅಂತಂದರೆ ಕೊಡ್ತಾರೆ. ಹಾಗೂ ಕಂಪ್ಲೀಟಾಗಿ ತೋರಿಸ್ಬೇಕಿತ್ತು ಹೇಗೆಲ್ಲ ಮಾಡೋದು ಪೂಜೆ ಅಂತ ಕೂಡ ಕೇಳ್ತಾ ಇದ್ರಿ. ನಾನು ಕಂಪ್ಲೀಟಾಗಿ ನನ್ನ ಲಾಸ್ಟ್ ವೀಕ್ ಬ್ಲಾಗಲ್ಲಿ ನೀವು ನೋಡ್ಬೋದು. ಅಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹೇಗೆ ನಾನು ವೈಭವ ಲಕ್ಷ್ಮಿ ವ್ರತನ, ಅಂದರೆ ಯಾರೇ ನಿಮಗೆ ಮಾಡಬೇಕು ಅನ್ಸಿದ್ರೆ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸಿದ್ದೀನಿ. ಸೊ ಅದರಲ್ಲಿ ನಿಮ್ಗೆ ತಿಳ್ಕೊಬೋದು. ಆ್ಯಂಡ್ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ ಯಾವಾಗಲೂ ಹೊಸಲು ಆಚೆ ನಿಂತು ಪೂಜೆ ಮಾಡಬಾರ್ದು ಅಂತ. ಬಟ್ ನೀವು ನನ್ನ ದೇವ್ರ ಮನೆ ನೋಡಿದ್ರೆ ನನ್ನ ದೇವ್ರ ಮನೆ ತುಂಬಾ ಚಿಕ್ಕದು. ನಾನು ಹೊಸಲು ಒಳಗಡೆ ನಿಂತು ಪೂಜೆ ಮಾಡೋಕ್ಕಾಗಲ್ಲ. ಅದೊಂಥರ ದೇವರು ಹತ್ರನೇ ಕಾಲಿಟ್ಟು ಪೂಜೆ ಮಾಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೊರಗಡೆ ನಿಂತು ಪೂಜೆ ಮಾಡಿದ್ದು. ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಇವಾಗ ನೀವು ಮೇನ್ ದೇವಸ್ಥಾನಕ್ಕೆಲ್ಲ ಹೋದರೆ ಗರ್ಭಗುಡಿ ಒಳಗಡೆ ಇರುತ್ತೆ, ಅದ್ರದ್ದೊಂದು ಹೊಸಲು ಇರುತ್ತೆ. ಆ ಹೊಸಲಿಂದ ಈಚೆ ನಿಂತೆ ನಾವು ದೇವ್ರಿಗೆ ಬೇಡ್ಕೊಳ್ಳೋದು, ಪೂಜೆ ಮಾಡೋದು ಏನೇ ಆಗಲಿ. ಸೊ ನಂತರನೇ ಯಾರ್ದಾದ್ರೂ ದೇವ್ರ ಮನೆ ಇದ್ದರೆ ಪರವಾಗಿಲ್ಲ, ನೀವು ಆ ಥರ ಎಲ್ಲ ಏನೋ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ, ಏನೂ ಮಾಡೋಕ್ಕಾಗಲ್ಲ. ಹಾಗೂ ಮೇಘನಾಗೆ ಯಾಕೆ ಬುಕ್ ಕೊಟ್ಟಿಲ್ಲ ನೀವು, ಮೇಘನಾಗೆ ಯಾಕೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಪ್ರಾಬ್ಲಿ ಇದಕ್ಕೆ ಆನ್ಸರ್ ಮೇಘನಾನೇ ಕೊಡ್ತಾರೆ ನಿಮಗೆ ಫ್ಯೂಚರ್ ಅವರ ಬ್ಲಾಗ್ಸಲ್ಲಿ, ಅವರೇ ಹೇಳ್ತಾರೆ ಯಾಕೆ ಅಂತ ಎಲ್ಲ. ಬಟ್ ನನಗೂ ಕೂಡ ಬೇಜಾರಾಯಿತು ನಾನು ಮಾಡಲಿಲ್ಲ ಅಂತ. ಬಟ್ ಅದೊಂದು ರೀಸನ್ ಇತ್ತು, ಅದಕ್ಕೆ ಮಾಡಲಿಲ್ಲ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೂ ಸಂತಾನ ಮಕ್ಕಳು ಪ್ರಾಪ್ತಿಗೆ ಈ ವ್ರತ ಮಾಡ್ಬೋದು ಅಂತ ಕೂಡ ಕೇಳಿದ್ದೀರಾ. ಡೆಫಿನೆಟ್ಲಿ ಮಾಡ್ಬೋದು. ಇದನ್ನು ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ನಾವು ಕೋರ್ಕೊಂಡು ಆ ದೇವ್ರಿಗೆ ಪೂಜೆ ಮಾಡಿದ್ರೆ ಅದಾಗುತ್ತೆ ಅನ್ನೋ ಒಂದು ಇದರಿಂದ ನಂಬಿಕೆಯಿಂದ ಮಾಡುವಂಥ ಒಂದು ಪೂಜೆ ವ್ರತ. ಸೊ ಡೆಫಿನೆಟ್ಲಿ ಮಾಡ್ಬೋದು. ಹಾಗೂ ಈ ಪೂಜೆನ ಯಾವಾಗ ಮಾಡಬೇಕು ಅಂತ ಕೇಳಿದ್ದೀರಾ. ಸೊ ಈ ಪೂಜೆ ಬಂದು ಶುಕ್ರವಾರದ ದಿನ ಮಾಡೋವಂಥದ್ದು ಆಯಿತಾ. 8 ಶುಕ್ರವಾರ ಮಾಡಬೇಕು. ಆ್ಯಂಡ್ ಆ ಶುಕ್ರವಾರ ವರ್ಷದಲ್ಲಿ ಯಾವ ಶುಕ್ರವಾರ ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೆ ನಾಳೆನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ರು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಎವ್ರಿ ಫ್ರೈಡೇ ಈವ್ನಿಂಗ್ ಮಾಡಬೇಕಾಗಿರುವಂಥ ಪೂಜೆ ಇದು 8 ವೀಕ್ಸ್. ಹಾಗೂ ತುಂಬ ಜನ ಹೇಳಿದ್ರಿ ಬೇರೆದಕ್ಕೆಲ್ಲ ಎಷ್ಟೊಂದು ಖರ್ಚು ಮಾಡ್ತೀರಾ, ಬಾಗಿನ ಕೊಡಬೇಕಾದ್ರೆ ಯಾಕೆ ನೀವು ಮರ್ತೋದ್ರಿ ಅಂತ. ನಿಜ ಹೇಳ್ತೀನಿ, ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ರಿಪರೇಷನ್, ಲಾಸ್ಟ್ ಮೂಮೆಂಟಲ್ಲಿ ನನ್ನ ಮಮ್ಮಿ ಮನೆಯಿಂದ ಬಂದಿದ್ದು ಹುಷಾರು ತಪ್ಪಿ. ಸೊ ನಾನು ತುಂಬ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ಕೊಡ್ತೀನಿ. ಓಕೆ ಗೈಸ್, ಇವಾಗ ಲಕ್ಷ್ಮಿನ ನಾವು ಕೂಡಿಸ್ಬೇಕಾದ್ರೆ ಕಾಯಿ ಯೂಸ್ ಮಾಡ್ತೀವಲ್ಲ, 8 ವಾರನೂ ಒಂದೇ ಕಾಯಿನೇ ಯೂಸ್ ಮಾಡೋದು. ಆ ಕಾಯಿನ ಇವಾಗ ಹೊಡೆದ್ಬಿಟ್ಟು ಅದನ್ನ ಸ್ವಲ್ಪ ಒಂದು ರೌಂಡ್ ಮಿಕ್ಸರಲ್ಲಿ ತುರಿಬೇಕು. ಬಟ್ ನಾನು ತುರಿಯೋಕ್ಕಾಗಲ್ಲ ಅಂತ ಹೊಡೆದ್ಬಿಟ್ಟು ಹಾಗೇನೆ ಒಂದು ರೌಂಡ್ ಮಿಕ್ಸರಲ್ಲಿ ಮಾಡಿ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂಚೂರು ಹಿಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಏನಾದರೂ ಒಂದು ಸ್ವೀಟ್ ಮಾಡಬೇಕು ಆ್ಯಕ್ಚುಲಿ ಈ ಕಾಯಿಂದ, ಅದಕ್ಕೇನೆ ಸ್ವೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಅಥವಾ ಬರ್ಫಿನೋ ಅಥವಾ ಕಾಯಿದು ಏನಾದರೂ ಒಂದು ಸ್ವೀಟು, ಆ ಸ್ವೀಟಲ್ಲೇ ಹಾಕಬೇಕು. ಇದನ್ನ ಖಾರದಲ್ಲೂ ವೆಜ್ಜಲ್ಲಿ ಆದರೂ ಖಾರಕ್ಕೆ ಯೂಸ್ ಮಾಡಬಾರ್ದಂತೆ, ಬರೀ ಸ್ವೀಟೇ ಮಾಡಬೇಕು. ಸೊ ಅದಕ್ಕೆ ಸ್ವೀಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಸೋಬರಾಗಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಸ್ವೀಟ್ ಮಾಡೋಕ್ಕೆ ತುಂಬ ಕಡಿಮೆ ಬರೋದು. ನಂಗೆ ಜಾಸ್ತಿ ಸ್ವೀಟ್ ಡಿಶಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಇದೇನಿದು? ಅದು ಕಾಯಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಾಯಿನ ಹುರಿದಿದ್ದೀನಿ. ಏನು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ? ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿಗೆ ಯೂಶುವಲಿ ಸಕ್ಕರೆ ಹಾಕ್ತಾರೆ. ನಾನು ಇದು ಬೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ. ಬಿಕಾಸ್ ನನಗೆ ಸಕ್ಕರೆ ಒಂದು ಚೂರು ಇಷ್ಟ ಇಲ್ಲ. ಮತ್ತೆ ಯಾರು ತಿನ್ನೋದಲ್ಲ ಜನ್ವಿ, ಅಷ್ಟೊಂದು ಕಾಯಿ ಹಾಕಿದ್ಯಾ? ಒಂದು ಫುಲ್ ಇವಾಗ ಕಾಯಿನ ನಾನು ಬೇರೆ ಇನ್ನೇಂತಕ್ಕೂ ಬಳಸಕ್ ಆಗಲ್ಲ. ಅಯ್ಯೋ, ಯಾರು ಮನೇಲಿ ಬೇರೆ ಯಾರು ಸ್ವೀಟ್ ತಿನ್ನಲ್ಲ. ಯಾರು ತಿನ್ನಲ್ಲ, ತಿಂತಾರೆ. ನೀನ್ ತಿನ್ನಲ್ವರಿ? ಇದು ಎಷ್ಟಾಗುತ್ತೆ ಅನ್ಕೊಂಡಿದ್ಯಾ? ಇದೆಲ್ಲ ಕರ್ಗಿ ಎಷ್ಟಾಗ್ಬೋದು? ಒಂದಿಷ್ಟೇ ಇಷ್ಟಾಗುತ್ತೆ. ನೀನು ನೈಟ್ ಎಲ್ಲ ತಿಂದ್ರಾಗತ್ತಲ್ಲ ನೀನು ಕೂತ್ಕೊಂಡು.
ಎಲ್ಲರಿಗೂ ಕೊಡಬೇಕು ಒಂದು ಚೂರು 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 ಪ್ರಸಾದ ಥರ. ಆಯ್ತು ಕೊಡುವ. ಓಕೆ ಗೈಸ್, ಸ್ವಲ್ಪ ಇವಾಗ ಅದನ್ನ ಕಾಯಿ ಏನಿರೋದು ಕರಗಿದೆಯಲ್ಲ, ಇವಾಗ ಒಂದು ಚೂರು ಇದನ್ನ ಹಾಕ್ತಾ ಇದ್ದೀನಿ. ಮನೇಲೆ ಪೌಡ್ರ್ ಮಾಡ್ಕೊಂಡಿದ್ದೆ, ಏಲಕ್ಕಿ ಪೌಡ್ರನ್ನ, ಸೊ ಅದನ್ನ ಹಾಕ್ತಾ ಇದ್ದೀನಿ. ಏನಪ್ಪ ಇವನೊಬ್ಬ ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ತಗೋ ಇಲ್ಲಿದೆ. ಈ ಗ್ರೇಪ್ಸ್ ಇದೆಲ್ಲ ಕೊಡ್ರಿ. ಅಂಡ್ ಇಲ್ಲಿ ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಮತ್ತೆ ಏಲಕ್ಕಿನೂ ಹಾಕಿರೋದ್ರಿಂದ ಗಮ್ ಅಂತ ಐತೆ. ಅಂಡ್ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಕ್ಯಾಶ್ಯೂ, ಪಿಸ್ತಾಶ್ಯೂ ಮತ್ತೆ ಬಾದಾಮ್. ಇದನ್ನ ಈ ಥರ ಸ್ವಲ್ಪ ಪೌಡರ್ಸ್ ಥರನೇ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಜಾಸ್ತಿ ತಗೊಂಡು ಇದನ್ನ ಇದ್ರೊಳಗೆ ಹಾಕ್ಬಿಡ್ತೀನಿ. ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಓಕೆ ಗೈಸ್, ಆಯಿತು ನೋಡ್ಬೋದು. ಸೊ ಗೈಸ್ ರೆಡಿ ಆಯಿತು ನೋಡ್ಬೋದು. ಚೆನ್ನಾಗಿ ಇವಾಗ ಫುಲ್ ಚೆನ್ನಾಗಿ ಮೆಲ್ಟ್ ಆಗಿದೆ, ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ, ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಒಂಥರ ಇದಾಗಿದೆ. ಸೊ ಇವಾಗ ಇದನ್ನ ನಾನು ಲಡ್ಡು ಥರ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಿಂಗೆ ಫುಲ್ ಇದ್ರ ಥರ ಶೀಟ್ ಮೇಲೆ ಹಾಕ್ಬಿಟ್ಟು, ತಟ್ಟೆಲಿ ಹಾಕ್ಬಿಟ್ಟು ಸ್ಕ್ವೇರ್ ಥರ ಬೇಕಾದ್ರೆ ಕ್ಯೂಬ್ಸ್ ಮಾಡ್ಕೋಬೋದು. ಬಟ್ ನಾನು ಲಡ್ಡು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಖತ್ ಈಸಿ, ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಈಸಿಯಾಗಿರೋದೇ ಮಾಡೋದು ನೀನು. ಹೆಂಗಿದ್ಯಾ ನೋಡ್ರಿ. ನಂಗೆ ಈಗ ಗೊತ್ತಿಲ್ಲ ರೀ ಇದಿಷ್ಟು ಈಸಿ ಅಂತ. ಬಟ್ ಏನಪ್ಪ ಅಂದ್ರೆ ಇದರಲ್ಲಿ ಬರೀ ಕಾಯಿ ಹಾಕಿಲ್ಲ ನಾನು, ಅಂದ್ರೆ ಕಾಯಿ ಬೆಲ್ಲ ಅಲ್ದಂತೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಹಾಕಿದೀನಿ, ರುಬ್ಬಿಟ್ಟು ಹಾಕಿದೀನಿ. ಅದಕ್ಕೇನೆ ಅದಕ್ಕೆ ನನ್ನ ಮಗನ ಡ್ರೈ ಫ್ರೂಟ್ಸ್ ಒಂದು ಕಾಣಿಸ್ತಾ ಇಲ್ಲ. ನಿನ್ ಮಗನೇ ಎಲ್ಲ ತಿನ್ಕೊಂಡು ಖಾಲಿ ಮಾಡಿದಾನೆ. ಸ್ವಲ್ಪ ಸ್ವಲ್ಪ ತಗೊಂಡು ಲಡ್ಡು ಕಟ್ಟೋದು. ಓ ಬಿಸಿಲು ಕಟ್ಬಾರ್ದು, ಬಿಸಿಲೇ ಕಟ್ಟಬೇಕು. ಆಮೇಲೆ ಲಡ್ಡು ಹೆಂಗ್ ಕಟ್ಟಕ್ಕಾಗುತ್ತೆ? ಆರ್ಬೇಕನ್ಸುತ್ತೆ ಅದು ಒಂದು ಸ್ವಲ್ಪ. ಬಿಸಿ ಬಿಸಿಲೇ ಕಟ್ಟಬೇಕು. ಸುಮ್ಮನೆ ಗೈಸ್ ಕಾಮೆಂಟ್ ಮಾಡಿ ತಿಳಿಸಿ, ಬಿಸಿ ಬಿಸಿನ ಇಲ್ಲ ಆರೋಗ್ಯನ. ಬಿಸಿಲು ಕಟ್ಟಕ್ಕಾಗಲ್ಲ ಅನ್ಕೋತೀನಿ. ಬಿಸಿ ಬಿಸಿಲೇ ಕಟ್ಟಬೇಕು, ಆರಿದ್ಮೇಲೆ ಕಟ್ಟಕ್ಕಾಗಲ್ಲ. ನಾವು ರವೆ ಉಂಡೆ ಹೆಂಗ್ ಕಟ್ತೀವಿ ಹೇಳು? ಬಿಸಿ ಬಿಸಿಲೇ ಕಟ್ಟದ್ದು ರವೆ ಉಂಡೆ. ಸೊ ಗೈಸ್ ನೋಡ್ಬೋದು ತುಂಬಾ ಸಖತ್ತಾಗಿತ್ತು ಈ ಒಂದು ಸ್ವೀಟ್. ಇದ್ರದ್ದು ರೆಸಿಪಿ ತುಂಬಾ ಸಿಂಪಲ್, ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ನಲ್ಲ, ಅದಕ್ಕೆ ತುಂಬ ಡೀಟೇಲಾಗಿ ಶೇರ್ ಮಾಡೋಕ್ಕಾಗಲಿಲ್ಲ. ಅಲ್ಲಲ್ಲೇ ಹಂಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಗೊತ್ತಾಗಿರುತ್ತೆ ಹೇಗೆ ಮಾಡಿದೆ ನಾನು ಅಂತ. ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸತಿ ಯಾವುದಾದ್ರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಬೇರೆ ಮಾಡಿದ್ದು, ಬಿಕಾಸ್ ಪುನೀತ್ ಬೇರೆ ಮೊಟ್ಟೆ ಮಾಡಿಕೊಡು ಅಂತ ಕೇಳಿದ್ರ. ಸರಿ ಎಷ್ಟು ದಿವಸ ಆಗಲೂ ಆಲ್ಮೋಸ್ಟ್ ಒಂದು 2.5 ತಿಂಗಳಾಗಿದೆ, ಬಿಡತ್ತಾಗಿ ಇವತ್ತು ಮಾಡ್ಕೊಡೋಣ ಅಂತ ಅಂದ್ಕೊತಿದ್ದೆ. ಹಾಗೆಯೇ ಇದನ್ನು ಫಸ್ಟು ಕಾಯಿನ ಒಂದು ಪ್ರಸಾದ ಮಾಡಿಬಿಟ್ಟು ಇಟ್ಬಿಡೋಣ ಫ್ರಿಜ್ಜಲ್ಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಗೈಸ್ ತುಂಬಾ ಸಖತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಡು ಅಂತ. ಇದು ಡ್ರೈ ಫ್ರೂಟ್ ಲಡ್ಡು ಥರನೂ ಇದೆ, ಒಂಥರ ಕೊಬ್ಬರಿ ಮಿಠಾಯಿ ಥರನೂ ಅಥವಾ ಕಾಯಿ ಮಿಠಾಯಿ ಥರನೂ ಇದೆ, ಎರಡೂ ಆಗಿಬಿಡುತ್ತೆ ಅಂತ ಈ ಥರ ಮಾಡಿದ್ದೀನಿ. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ತಿಳಿಸಿ ಆಯಿತಾ, ನಿಮಗೆ ಹೇಗೆ ಅನ್ನಿಸ್ತು, ಅದರದ್ದು ಔಟ್ಪುಟ್ ಹೇಗಿತ್ತು ಅಂತ. ಓಕೆ ಗೈಸ್, ಸೊ ಇಲ್ಲಿಗೆ ಬ್ಲಾಗ್ನ ಮುಗಿಸೋ ಟೈಮ್ ಬಂತು. ಬಟ್ ಯಾಕೆ ಸುಪ್ರಿಯಾ ಬ್ಲಾಗ್ಸ್ ಹಾಕಿರಲಿಲ್ಲ ಮತ್ತು ತಮ್ಮನೇಲೂ ಹಂಗೆ ಕೊಟ್ಟಿದ್ದೀರ ಅಂತ ಅನ್ಕೋಬೋದು. ನಿಜ ಹೇಳಬೇಕು ಅಂದರೆ ಒಂದು 4 ಡೇಸಿಂದ ನಮಗೆ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ ಅನ್ನೋ ಥರ ಆ ಥರ ಫೀಲ್ ಆಗ್ತಿತ್ತು. ಲಿಟ್ರಲಿ ಏನೋ ಒಂಥರ. ಲಾಸ್ಟ್ ನೈಟುವೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿರುವಾಗ ಸ್ವಲ್ಪ ವಿಡಿಯೋಸ್ ಬಂತು. ಆಬ್ವಿಯಸ್ಲಿ ದಿನಾನೇ ಸ್ಕ್ರೋಲ್ ಮಾಡ್ತಿದ್ದು, ದಿನಾನೇ ವಿಡಿಯೋಸ್ ಬರುತ್ತೆ. ಬಟ್ ಟ್ರಸ್ಟ್ ಮೀ, ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಕೆಲವು ಪೇರೆಂಟ್ಸ್ ಹು ಲಾಸ್ಟ್ ದೇರ್ ಚೈಲ್ಡ್ ಅಲ್ಲ, ಎಷ್ಟು ಆ ಸಂಕಟ ನೋಡೋಕ್ಕಾಗಲ್ಲ.
ಬಿಕಾಸ್ ಇವಾಗ ಲಕ್ಷದ್ಗೆ ಆಗಲಿ ಜಿಂಕೆಗೆ ಆಗಲಿ ಒಂದು ಚೂರು ಏಟಾದರೆ ನಮಗೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ನಮಗೆ. ಬಟ್ ಅವರು ಏನು ನಮಗೆ ಒಂದು ಸ್ಯಾಕ್ರಿಫೈಸ್ ಮಾಡಿದಾರಲ್ಲ, ಇಟ್ಸ್ ಲೈಕ್ ಹೇಳೋಕ್ಕಾಗಲ್ಲ, ಇಟ್ಸ್ ಗ್ರೇಟ್. ಅಂದರೆ ಗ್ರೇಟ್ ವರ್ಡು ಚಿಕ್ಕದು, ಬಟ್ ಅವರು ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಅದರಲ್ಲಿ ನಾವು ಇಲ್ಲಿ ಇಷ್ಟು ನೆಮ್ಮದಿಯಾಗಿರೋಕೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಬಟ್ ಸೀರಿಯಸ್ಲಿ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳಬೇಕು ನಮ್ಮ ಸೋಲ್ಜರ್ಸ್, ನಮ್ಮ ಹೀರೋಸ್ಗೆ. ಅವರೇ ನಿಜವಾದ ಹೀರೋಸ್ ಗೈಸ್, ಅವರೇ, ಯಾವ ಫಿಲ್ಮ್ ಆ್ಯಕ್ಟರ್ಸ್ ಅಲ್ಲ, ಅವ್ರುಗಳು ನಿಜವಾದ ಹೀರೋಸ್. ಎಷ್ಟು ಹೋರಾಡ್ತಾ ಇದ್ದಾರೆ ನಮ್ಗಳಿಗೋಸ್ಕರ. ಅಂದರೆ ನನಗೆ ಗೊತ್ತಿರೋರು ನನ್ನ ಕಸ್ಟಮರ್ ಒಬ್ರು ಇದ್ದಾರೆ. ಸೊ ಅವರು ಎಲ್ಲಿ ಐ ಥಿಂಕ್ ಕಾಶ್ಮೀರ ಹತ್ರ ನಮ್ಮ ಬಾರ್ಡರ್ ಹತ್ರ ಎಲ್ಲೋ ನಿಂತ್ಕೊಳ್ಳೋರು, ಅಂದರೆ ಐಸ್ ಏರಿಯಾ. ನನಗೆ ಅದು ಎಲ್ಲೋ ನನಗೆ ಕರೆಕ್ಟಾಗಿ ನೆನಪು ಬರ್ತಾ ಇಲ್ಲ. ಅವ್ರಿಗೆ ಊಟನೇ ಚಾಕ್ಲೇಟ್ಸ್ ಅಂತೆ. ಅವ್ರ ಊಟ ಏನೋ ತಿಂತಾ ಇಲ್ಲ, ಬರೀ ಚಾಕ್ಲೇಟ್ಸೇ ತಿಂತಾ ಇದ್ರಂತೆ. ಅವ್ರ ಊಟನೇ ಚಾಕ್ಲೇಟ್ಸು, ಫುಲ್ ಕೋಲ್ಡ್ ವೆದರಲ್ಲಿ, ಲೈಕ್ 24 hours ಇರೋದು. ಇಟ್ಸ್ ಲೈಕ್ ತುಂಬಾ ಡಿಫಿಕಲ್ಟು. ಅವ್ರು ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್ನ ಒಂದ್ಸಲ ಶೇರ್ ಮಾಡ್ತಾಯಿದ್ರು. ಸೊ ನಮಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲ್ಲ. ಓ ಹಿಂಗೂ ಇರ್ತಾರೆ, ಹಿಂಗೂ ಅವ್ರ ಲೈಫು ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಅಲ್ಲಿ ಆ್ಯಕ್ಚುಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಮೀಡಿಯಾದವರಂತೂ ಅವ್ರು ನೋಡ್ತಾ ಇದ್ರೆ ಇರಿಟೇಟ್ ಆಗ್ತಿತ್ತು ನನಗೆ ಈ ಮೀಡಿಯಾ ಚಾನಲ್ಸ್ನ, ಐ ಮೀನ್ ಈ ನ್ಯೂಸ್ ಚಾನಲ್ಸ್ನ. ಸೀರಿಯಸ್ಲಿ ಏನು ಅರ್ಥ ಇಲ್ದಿರೋ ಥರನೇ ಫಸ್ಟ್ ಆಫ್ ಆಲ್ ಅವ್ರು ನ್ಯೂಸ್ ಮಾಡೋದು. ಅದನ್ನಂತೂ ನಂಬ್ಕೊಂಡು ಯಾರು ಹೋಗ್ಬಿಡಿ ಗೈಸ್. ತುಂಬ ಏನು ಹೇಳ್ತಾರಲ್ಲ, ಪ್ರಾಪರ್ ನ್ಯೂಸ್ನ ಕೊಡುವಂತಹ ಬೇರೆ ಚಾನಲ್ಸ್ ಇದೆ, ಅದನ್ನ ಮಾತ್ರ ಫಾಲೋ ಮಾಡಿ. ಬಟ್ ವಾಟ್ ಎವರ್ ಇಟ್ ಇಸ್, ಲೆಟ್ಸ್ ಪ್ರೇ ಫಾರ್ ಪೀಸ್, ಸೇಫ್ಟಿ, ಅವ್ರ ಸೇಫ್ಟಿ ಆ್ಯಂಡ್ ನಮ್ಮ ಸೋಲ್ಜರ್ಸ್ ಸೇಫ್ಟಿ ಆಗಲಿ, ಪ್ರತಿಯೊಬ್ಬರದು ಸೇಫ್ಟಿ ಇರಲಿ. ಆ್ಯಂಡ್ ನಮ್ಮ ಸೋಲ್ಜರ್ ಸೇಫ್ ಆಗಿದ್ರೆ ನಾವು ಸೇಫ್ ಆಗಿರ್ತೀವಿ ಅಷ್ಟೇ. ಸೊ ನಾವು ನಮ್ಮ ಸೇಫ್ಟಿಗಿಂತ ಮುಂಚೆ ನಮ್ಮ ಸೋಲ್ಜರ್ ಸೇಫ್ಟಿನ ಪ್ರೇ ಮಾಡಬೇಕು. ಬಟ್ 4 ದಿನದಿಂದ ಲಿಟ್ರಲಿ ನಂಗಂತೂ ಏನು ಮಾಡೋಕ್ಕೆ ನೋಡಿರಲಿಲ್ಲ. ಬರೀ ನಾನು ಕೇಳ್ತಾನೆ ಇರ್ತಿದ್ದೆ ಪುನೀತನ, ಏನಾಗ್ತಿದೆ ಲೈಕ್ ಎಲ್ಲಿ ತನಕ ಬಂತು ವಾರು, ಸ್ಟಾಪ್ ಆಯಿತಾ, ಸ್ಟಾಪ್ ಆಗುತ್ತೋ ಇಲ್ವೋ, ಎಷ್ಟೊಂದು ಕ್ವೆಶನ್ಸ್ ಇರ್ತಿತ್ತು ತಲೆಯಲ್ಲಿ. ಬಟ್ ಫೈನಲಿ ಇವಾಗ ವಾರ್ ಸ್ಟಾಪ್ ಆಗಿದೆ. ಆ್ಯಂಡ್ ಹೀಗೆ ಇರಲಿ, ಶಾಂತಿ ಇರಲಿ, ಎರಡು ಕಡೆನೂ ಶಾಂತಿ ಇರಲಿ. ಆ್ಯಂಡ್ ಮೇನಾಗಿ ಏನಪ್ಪ ಅಂದರೆ ಆ ಟೆರರಿಸಮ್ ಅನ್ನೋದು ಪಾಕಿಸ್ತಾನವ್ರಿಗೂ ಗೊತ್ತಾಗಬೇಕು. ನಿಜವಾಗ್ಲೂ ಆ ಟೆರರಿಸ್ಟ್ನ ಸಪೋರ್ಟ್ ಮಾಡೋದು ಎಷ್ಟು ತಪ್ಪು, ಮತ್ತು ಅದನ್ನು ಇಲ್ಲಿಗೆ ಮುಗ್ದೋಗ್ಬೇಕು. ಐ ನೋ ಅದು ಮುಗ್ದೋಗಲ್ಲ, ಬಟ್ ಇಂಡಿಯಾ ಕಡೆಯಿಂದ ಎಷ್ಟು ಫೈಟ್ ಬ್ಯಾಕ್ ಮಾಡೋಕ್ಕಾಗುತ್ತೋ ಅಷ್ಟು ಫೈಟ್ ಬ್ಯಾಕ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಎಸ್ ಗೈಸ್, ಇದು ಮೇನ್ ರೀಸನ್. ನನಗೆ ನಿಜವಾಗ್ಲೂ ನನಗೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ನಾನು ಏನು ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ನನಗೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಬೇಕು, ಆವಾಗಲೇ ನಂಗೆ ಏನಾದರೂ ಮಾಡೋಕ್ಕೂ ಇಷ್ಟ ಆಗೋದು. ಆ್ಯಂಡ್ ಇವಾಗ ಆ ಪೀಸ್ ಆಫ್ ಮೈಂಡ್ ಇದೆ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೆ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದೆ ನಾನು ರೆಗ್ಯುಲರಾಗಿ ಬ್ಲಾಗ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಆಲ್ರೆಡಿ ಒಂದು 10-12 ದಿನ ಆಗಿದೆ, ನಾನು ಬರೀ 2 ಬ್ಲಾಗ್ ಅನಿಸುತ್ತೆ ಹಾಕಿರೋದು. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಅಕ್ಕ ಮತ್ತು ಲಚ್ಚು ಇಬ್ಬರೂ ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್ ಆ್ಯಂಡ್ ಲಚ್ಚೂಸ್ ಪ್ರಪಂಚ, ಬಿಕಾಸ್ ಇಬ್ರು ತುಂಬ ಎಫರ್ಟ್ಸ್ ಆಗ್ತಾ ಇದೆ. ನಾವು ನೋಡ್ತೀವಿ, ಲೈಕ್ ಇಬ್ಬರು ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡು ಮನೆ ಕೆಲಸ ಮಾಡಿ ಎವ್ರಿಥಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಆ ವಿಡಿಯೋ ತಲುಪಬೇಕು ಆನ್ ಟೈಮ್ ಅಂತ ಪಾಪ ರಾತ್ರಿ ಎಲ್ಲ ಕುತ್ಕೊಂಡು ಕಷ್ಟಪಡ್ತಾರೆ, ಬೆಳಗ್ಗೆ ಬೇಗ ಎದ್ದೊಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ 9 to 5 ಜಾಬ್ ಇಸ್ ಡಿಫ್ರೆಂಟ್ ಆ್ಯಂಡ್ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಇಸ್ ಟೋಟಲಿ ಡಿಫ್ರೆಂಟ್. ನಾನು ನೋಡ್ತೀನಲ್ಲ, ಒಂದೊಂದ್ಸಲ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಯ್ಯೋ ಇಷ್ಟು ಹಾಕಿ ಕೂಡ ಲೈಕ್ ಆ ವಿಡಿಯೋಸ್ ಜನಗಳ ಹತ್ರ ತಲುಪಿಲ್ಲ ಅಲ್ಲ, ವ್ಯೂಸ್ ಬಂದಿಲ್ಲ ಅಲ್ಲ. ಬಿಕಾಸ್ ಐ ನೋ ಪ್ರತಿಯೊಂದು ಎಫರ್ಟ್ ಇರುತ್ತಲ್ಲ, ಎಷ್ಟು ಲಚ್ಚು ಪಾಪ ಎಷ್ಟೊಂದು ಚಾಲೆಂಜಸ್ ವಿಡಿಯೋ ಆನ್ ಕ್ಯಾಮ್ರಾ ಇಸ್ ಟೋಟಲಿ ಡಿಫ್ರೆಂಟ್. ಲೈಕ್ ಬಿಹೈಂಡ್ ದ ಕ್ಯಾಮ್ರಾ ಒಂದು ಲೈಫ್ ಟೋಟಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬರೀ ನಾವು ನಗದಾಗಲಿ ಖುಷಿದಾಗಲಿ ಅದು ತೋರಿಸ್ತೀವಿ, ಬಟ್ ಅದ್ರ ಹಿಂದೆ ಇರೋ ಎಫರ್ಟ್ಸ್ ಎಲ್ಲ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಎಷ್ಟು ಬೇಜಾರಾಗುತ್ತೆ ಪಾಪ. ಅವಳು ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದಾಳೆ ಅಂದರೆ. ಬಟ್ ಏನೋ ಆಗುತ್ತೆ. ನಾವು ಅದೇ ಹೇಳೋದು ಲಚ್ಚುಗೆ, ಪ್ರಾಬ್ಲಿ 1 ವಿಡಿಯೋ ಚೆನ್ನಾಗಿ ಓಡ್ತಾಯಿಲ್ಲ, 2 ವಿಡಿಯೋಲ್ಲ 10 ವಿಡಿಯೋ ಚೆನ್ನಾಗಿ ಓಡಲ್ಲ, ಇಟ್ ಡಸಂಟ್ ಮ್ಯಾಟರ್. ಬಟ್ ನಿನ್ನ ಎಫರ್ಟ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಐ ಆಮ್ ಶ್ಯೂರ್ ಲೈಕ್ ಡೆಫಿನೆಟ್ಲಿ ಅವಳಿಗೇನು ಬೇಕು, ಅವಳಿಗೇನು ಸಾಧನೆ ಮಾಡಬೇಕು ಅದು ಹಾಗೇ ಆಗುತ್ತೆ. ಇಟ್ಸ್ ಜಸ್ಟ್ ಅ ಬ್ಯಾಡ್ ಟೈಮ್. ಎಲ್ಲರ ಲೈಫಲ್ಲೂ ಒಂದೊಂದು ಬ್ಯಾಡ್ ಟೈಮ್ ಬರುತ್ತೆ. ನನ್ನ ಲೈಫಲ್ಲಂತೂ ಲಾಸ್ಟ್ ಇಯರೇ ಬಂದಿತ್ತು. ಲೈಕ್ ಹೇಳ್ತಿಲ್ವಾ, ತುಂಬಾ ನನಗೊತ್ತು ಅದೇನು ಫೇಸ್ ಮಾಡಿದ್ದೆ ಅಂತ. ಅದೇ ತರ ಈಗ ಒಬ್ಬೊಬ್ರಿಗೂ ಒಂದೊಂದು ಸಿಚುವೇಶನ್ ಬರುತ್ತೆ. ಎಲ್ಲ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅಪ್ಸ್ ಬಂದಾಗ ತುಂಬಾ ಜಾಸ್ತಿ ಖುಷಿ ಪಡಬಾರ್ದು, ಡೌನ್ಸ್ ಬಂದಾಗ ತುಂಬಾ ಜಾಸ್ತಿ ಕುಗ್ಬಾರ್ದು ಅಂತ ಹೇಳ್ತಾರಲ್ಲ, ಆ ತರ.
ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಲೈಫ್. ಬಟ್ ತುಂಬಾ ಜನ ತುಂಬಾ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ, ತುಂಬಾ ಒಳ್ಳೆ ಪರ್ಸನಲಿ ಮೆಸೇಜಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಇಬ್ರು ಅಕ್ಕಗೆ ಲಚ್ಚುಗೆ. ಆ್ಯಂಡ್ ಅವ್ರು ಕಳ್ಸೋದು ನಮ್ಮ ಬಗ್ಗೆ ಮಮ್ಮಿ ಬಗ್ಗೆ ಡ್ಯಾಡಿ ಬಗ್ಗೆನೂ ತುಂಬಾ ಕೇಳ್ಕೊತೀರಾ ಆ್ಯಂಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಗಾಡಿ ಹತ್ರ ತುಂಬ ಜನ ಬರ್ತೀರಾ ನಮ್ಮನ್ನ ನೋಡೋದಕ್ಕೆ, ಟೇಸ್ಟ್ ಮಾಡೋದಕ್ಕೆ. ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಸ್ಪೆಷಲಿ ಅಕ್ಕ ಲಚ್ಚುಗಂತೂ ಒಂದು ಲೈಕ್ ಜನಗಳು ಹೇಳ್ತಾರೆ ಓಕೆ ನೀವು ಕನ್ನಡ ಬ್ಲಾಗರ್ಸ್ ಪ್ರಪಂಚ ಲಚ್ಚುಸ್ ಪ್ರಪಂಚ. ಬಟ್ ನಮಗೆ ಆ ಐಡೆಂಟಿಫಿಕೇಶನ್ ಸಿಕ್ಕಿರೋದು ಲೈಕ್ ಎಲ್ಲರೂ ರೋಡಲ್ಲಿ ಹೋದಾಗ ಸಿಗ್ತಾರೆ ತುಂಬ ಜನ, ಮಮ್ಮಿ ಡ್ಯಾಡಿಗೆ ಸಿಗ್ತಾರೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಅಕ್ಕ ಆ್ಯಂಡ್ ಲಚ್ಚು. ಜನಗಳು ನನ್ನ ಏನಂತಾರೆ ಅದನ್ನ ಗುರ್ತಿಸ್ತಾರಲ್ಲ, ಅದು ನಿಜವಾಗ್ಲೂ ಹೇಳಬೇಕು ಅನ್ನೋ ತುಂಬ ಖುಷಿ ಆಗುತ್ತೆ. ಸೊ ಹೀಗೆ ಇಬ್ರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊತೀನಿ. ಓಕೆ ಗೈಸ್, ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸೋಕ್ಕಿಂತ ಮುಂಚೆ ಬರೀ ಒಂದೇ ಹೇಳೋದು, ನಿಮ್ಮ ಪ್ರೇಯರ್ಸ್ ಅಲ್ಲಿ ನಮ್ಮ ಸೋಲ್ಜರ್ಸ್ನ ನೆನಪಿಸ್ಕೊಳ್ಳಿ. ಫಸ್ಟು ಅವ್ರ ಸೇಫ್ಟಿ ತುಂಬ ಮುಖ್ಯ. ಸೊ ಅವ್ರು ಸೇಫ್ ಆಗಲಿ ಇರಲಿ ಅಂತ ಪ್ರತಿಯೊಬ್ಬರು ಅಷ್ಟೇ ಅದನ್ನೊಂದನ್ನ ಬೇಡ್ಕೊಳ್ಳಿ. ಆ್ಯಂಡ್ ಆದಷ್ಟು ನಮ್ಮ ಸೋಲ್ಜರ್ ಸೇಫ್ ಆಗಿರಲಿ ಅಷ್ಟೇ, ನಮ್ಮ ಹೀರೋಸ್ ಅವ್ರು ಸೇಫ್ ಆಗಿರಲಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀವಿ ಗೈಸ್. ಮತ್ತೆ ಸಿಗ್ತೀನಿ. ಇನ್ನೂ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ನ ಶೇರ್ ಮಾಡ್ಕೋತಾ ಹೋಗ್ತೀನಿ, ಬಿಕಾಸ್ ತುಂಬ ಕಾಂಟೆಂಟ್ಸ್ ಮಾಡಿಟ್ಟಿದ್ದೀನಿ, ಆದರೆ ಬ್ಲಾಗ್ನ ಶೇರ್ ಮಾಡೋಕ್ಕಾಗದೇ ಇರೋದು ತುಂಬ ಇದೆ. ಸೊ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.